ದಿ ರಿಯಲ್ ಬಿಗ್ ಬಾಸ್. ಕರ್ನಾಟಕ ರಾಜ್ಯದ ಪ್ರಮುಖ ಹಾಗೂ ಐತಿಹಾಸಿಕ ಸ್ಥಳವೇ ಯಲಹಂಕ. ನಾಡಪ್ರಭು ಕೆಂಪೇಗೌಡರು ಆಳಿದಂತಹ ಪ್ರದೇಶವಾದ ಇದು ಇಂದು ಬೆಂಗಳೂರು ಉತ್ತರ ಲೋಕಸಭಾ ವ್ಯಾಪ್ತಿಗೆ ಸೇರಿದೆ. ಅನೇಕ ವರ್ಷಗಳ ಕಾಲ ಮೀಸಲು ಕ್ಷೇತ್ರವಾಗಿದ್ದ ಈ ಕ್ಷೇತ್ರವು ಕಳೆದೆರಡು ಚುನಾವಣೆಗಳಿಂದ ಸಾಮಾನ್ಯ ಕ್ಷೇತ್ರವಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪ್ರತಿಷ್ಠಿತ ಕ್ಷೇತ್ರಗಳಲ್ಲಿ ಒಂದಾದ ಈ ಕ್ಷೇತ್ರದ ಇಂದಿನ ಶಾಸಕರಾದ ಸಿಂಗನಾಯಕನಹಳ್ಳಿ ರಾಮಯ್ಯ ವಿಶ್ವನಾಥರವರೇ ನಮ್ಮ ಲೀಡರ್. ಯಲಹಂಕದಿಂದ ದೊಡ್ಡಬಳ್ಳಾಪುರ ಮಾರ್ಗದಲ್ಲಿ ಬರುವ ಒಂದು ಹಳ್ಳಿಯೇ ಸಿಂಗನಾಯಕನಹಳ್ಳಿ. ಈ ಹಳ್ಳಿಯಲ್ಲಿ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿ ಇಂದು ಶಾಸಕರಾಗಿರುವ ಎಸ್ಆರ್ ವಿಶ್ವನಾಥರವರದು ಒಂದು ಹೋರಾಟದ ಬದುಕು. ಇವರ ತಂದೆ ರಾಮಯ್ಯ, ತಾಯಿ ಮಲ್ಲಮ್ಮ. ತಂದೆ ಮೂಲತಃ ಕೃಷಿಯನ್ನು ನಂಬಿಕೊಂಡವರು, ಜೊತೆಗೆ ಅಪ್ಪಟ ಸ್ವಾಭಿಮಾನಿ. ಅವರು ಕೂಡ ತಮ್ಮ ಬದುಕಿನಲ್ಲಿ ಅನೇಕ ಹೋರಾಟ ಮಾಡಿ ಬಂದವರು. ಸಿ ಬಸವಲಿಂಗಪ್ಪ, ಜಾಫರ್ ಶರೀಫ್ ಅನೇಕರ ಪರ ಮತ್ತು ವಿರೋಧದ ರಾಜಕೀಯ ಮಾಡಿದವರು. ಈ ಇಳಿ ವಯಸ್ಸಿನಲ್ಲೂ ತಮ್ಮ ಹೋರಾಟದ ಮನೋಭಾವನೆ ಹೊರಹಾಕುವಂತವರು. ಈ ದಂಪತಿಗಳ 7 ಜನ ಮಕ್ಕಳಲ್ಲಿ ವಿಶ್ವನಾಥ್ ಕೊನೆಯವರು. ವಿಶ್ವನಾಥ್ ಅವರು ತಮ್ಮ ಬಾಲ್ಯದ ಜೀವನವನ್ನು ಸಿಂಗನಾಯಕನಹಳ್ಳಿಯಲ್ಲೇ ಕಳೆದರು. ಅಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ 7ನೇ ತರಗತಿಯವರೆಗೆ ಶಿಕ್ಷಣ ಪೂರೈಸಿ ನಂತರ ಹೈಸ್ಕೂಲ್ ಶಿಕ್ಷಣವನ್ನು ಯಲಹಂಕದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪಡೆದರು. ನಂತರ ಕಾಲೇಜು ಶಿಕ್ಷಣವನ್ನು ಬೆಂಗಳೂರಿನ ಪ್ರತಿಷ್ಠಿತ ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಪೂರೈಸಿದರು. ನಂತರ ಎಂಎಸ್ ಜಯರಾಮ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ನಲ್ಲಿ ಐಟಿಐ ಶಿಕ್ಷಣ ಪಡೆದರು. ಬಿಎಚ್ಇನಲ್ಲಿ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಪಡೆದು ನಂತರದಲ್ಲಿ ಎಚ್ಎಎಲ್ನಲ್ಲಿ ಕೆಲಸವನ್ನು ಪಡೆದರು. ವಿಶ್ವನಾಥ್ ರವರು ತಮ್ಮ ಸ್ನೇಹಿತರೊಂದಿಗೆ ಆಕಸ್ಮಿಕವಾಗಿ ಆರ್ಎಸ್ಎಸ್ ಸಂಘಟನೆ ಸದಸ್ಯರಾದರು. ಶಿಸ್ತು, ಸರಳತೆ, ನಾಯಕತ್ವ ರೂಪಿಸಿಕೊಳ್ಳಲು ಅದನ್ನು ವೇದಿಕೆಯನ್ನಾಗಿ ಮಾಡಿಕೊಂಡರು. ಸ್ನೇಹಿತರಾದ ರಾಜಣ್ಣ, ನಾಗರಾಜ ರೆಡ್ಡಿ ಇನ್ನಿತರರ ಜೊತೆ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಅನೇಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಮನೆಯಲ್ಲಿ ತಂದೆ ತಾಯಿ, ಸಹೋದರ ಸಹೋದರಿಯರ ಪ್ರೀತಿ ಸಂಪಾದಿಸಿದ್ದ ಇವರು ಬೇರೆ ಚಟುವಟಿಕೆಗಳಿಗೆ ಅವರ ನೆರವನ್ನು ಪಡೆದುಕೊಂಡರು. ಈ ರೀತಿಯಲ್ಲಿ ನಾಯಕತ್ವ ಬೆಳೆಸಿಕೊಂಡ ಇವರು ಎಚ್ಎಎಲ್ ನೌಕರರಾದ ನಂತರ ಅಲ್ಲಿನ ಆಂತರಿಕ ಚುನಾವಣೆಯಲ್ಲಿ ಭಾಗವಹಿಸಿದರು. ಪ್ರಾರಂಭದಲ್ಲಿ ಯಶಸ್ವಿಯಾಗದಿದ್ದರೂ ನಂತರ ಹಿಂತಿರುಗಿ ನೋಡಲೇ ಇಲ್ಲ. 3 ಬಾರಿ ಎಚ್ಎಎಲ್ ಹೌಸಿಂಗ್ ಸೊಸೈಟಿ ಚುನಾವಣೆಯಲ್ಲಿ ಗೆದ್ದರು. ಅಲ್ಲಿನ ನೌಕರರ ಸಂಘದ ಅಧ್ಯಕ್ಷರಾದರು. ನೌಕರರಾದರೂ ವಿಶ್ವನಾಥ್ ರವರು ಸಿಂಗನಾಯಕನಹಳ್ಳಿಯ ಸಂಪರ್ಕ ಬಿಡಲಿಲ್ಲ. ಸಾವಿರದ 1994ನೇ ಇಸ್ವಿಯಲ್ಲಿ ನಡೆದ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸಿ ವಿಭಿನ್ನ ರೀತಿಯಲ್ಲಿ ಸೋಲನ್ನು ಅನುಭವಿಸಬೇಕಾಯಿತು. ನಂತರ ಹೆಸರುಘಟ್ಟ ಕ್ಷೇತ್ರದಿಂದ ಸ್ಪರ್ಧಿಸಿ ಬಿಜೆಪಿ ಪಕ್ಷದಿಂದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾದರು. ವಿಶೇಷವೆಂದರೆ ಆ ಅವಧಿಯಲ್ಲಿ ಆಯ್ಕೆಯಾದ ಏಕೈಕ ಬಿಜೆಪಿ ಸದಸ್ಯರು ಇವರಾಗಿದ್ದರು. ಈ ರೀತಿಯಲ್ಲಿ ಸಾರ್ವಜನಿಕ ಚುನಾವಣೆಗೆ ಇಳಿದ ಇವರು ಯಲಹಂಕ ಮೀಸಲು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯನ್ನ ಬೆಂಬಲಿಸಿಕೊಂಡು ಬರುತ್ತಿದ್ದರು. 2008ರಲ್ಲಿ ನೇರವಾಗಿ ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸಿ ಶಾಸಕರಾಗಿ ಆಯ್ಕೆಯಾದರು. ತಮ್ಮದೇ ಸರ್ಕಾರ ಇದ್ದ ಕಾರಣ ಯಲಹಂಕ ಕ್ಷೇತ್ರಕ್ಕೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದರು. ನಂತರ ಮತ್ತೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ವಿಶ್ವನಾಥರವರು ಇಂದು ಯಲಹಂಕದ ಜನಪ್ರಿಯ ಶಾಸಕರಾಗಿದ್ದಾರೆ. ಬಡತನದ ಅನುಭವ ಹೊಂದಿರುವ ಇವರು ಕ್ಷೇತ್ರದ ಜನರಿಗೆ ಸ್ಪಂದಿಸುತ್ತಿದ್ದಾರೆ. ಬೆಳಗ್ಗೆಯಿಂದಲೇ ಇವರ ಮನೆ ಅಪೂರ್ವ ಲೋಕಕ್ಕೆ ಜನರು ಆಗಮಿಸುತ್ತಾರೆ.
ಅವರ ಸಮಸ್ಯೆಗಳಿಗೆ ಸ್ಪಂದಿಸಿದ ನಂತರ ತಮ್ಮ ಕ್ಷೇತ್ರದ ಸಂಚಾರಕ್ಕೆ ತೆರಳುತ್ತಾರೆ. ಇವರು ತಮ್ಮ ಪತ್ನಿ ವಾಣಿಶ್ರೀ, ಮಕ್ಕಳಾದ ಅಲೋಕ್ ಹಾಗೂ ಅಪೂರ್ವರೊಂದಿಗೆ ಸಿಂಗನಾಯಕನಹಳ್ಳಿಯಲ್ಲಿ ವಾಸಿಸುತ್ತಿದ್ದಾರೆ. ಬಡತನದಿಂದ ಬಂದು ಬದುಕಿಗಾಗಿ ಉದ್ಯೋಗ ಪಡೆದುಕೊಂಡು ಅಲ್ಲಿಯೂ ಸ್ನೇಹಿತರಾಗಿ ಸ್ಪಂದಿಸಿ ನಾಯಕರಾಗಿ ಹೊರಹೊಮ್ಮಿ ನಂತರ ಯಲಹಂಕ ಕ್ಷೇತ್ರದ ಜನರ ಸಮಸ್ಯೆಗಳನ್ನ ಅರಿತುಕೊಂಡು ದಿನಂಪೂರ್ತಿ ಅವರಿಗಾಗಿಯೇ ಸಮಯ ಕಳೆಯುತ್ತಿರುವ ಇವರು ನಿಜವಾದ ಲೀಡರ್ ಅಲ್ಲವೇ? ಕ್ಷೇತ್ರದ ಶಾಸಕರಾದ ಎಸ್.ಆರ್. ವಿಶ್ವನಾಥರವರು ಸುಲಭವಾಗಿ ಶಾಸಕರಾದವರಲ್ಲ. ಇವರ ಇಲ್ಲಿಯವರೆಗಿನ ಹಾದಿ ಕಷ್ಟದಾಯಕವಾಗಿಯೇ ಇತ್ತು. ಒಬ್ಬ ಸಾಮಾನ್ಯ ಕುಟುಂಬದ ವ್ಯಕ್ತಿ ಶಾಸಕನಾಗಬೇಕಾದರೆ ಅಷ್ಟು ಸುಲಭವಲ್ಲ. ಆದರೆ ವಿಶ್ವನಾಥ್ ಒಬ್ಬ ಹಠವಾದಿ. ತಾನು ಹಿಡಿದ ಹಾದಿ ತಲುಪುವವರೆಗೂ ವಿರಮಿಸುವುದಿಲ್ಲ. ಇದಕ್ಕೆ ಇವರು ಅನೇಕ ಕಷ್ಟಗಳನ್ನು ಎದುರಿಸಬೇಕಾಯಿತು. ಪ್ರಾರಂಭದಲ್ಲಿ ಇವರು ಬಿಜೆಪಿ ಪರ ಕಾರ್ಯನಿರ್ವಹಿಸುತ್ತಿರುವಾಗ ಸ್ವತಃ ತಂದೆ ರಾಮಯ್ಯನವರೇ ಕಾಂಗ್ರೆಸ್ ಪರ ಕಾರ್ಯನಿರ್ವಹಿಸುತ್ತಿದ್ದರು. ನಂತರ ಸ್ನೇಹಿತರ ಹಾಗೂ ಕುಟುಂಬ ವರ್ಗದವರ ಬೆಂಬಲದಿಂದ ಲೀಡರ್ ಆಗಿ ಹೊರಹೊಮ್ಮಿದರು. ವಿಶ್ವನಾಥ್ ರವರ ರಾಜಕೀಯ ಏಳಿಗೆಯಲ್ಲಿ ಪತ್ನಿ ವಾಣಿಶ್ರೀಯವರ ಪಾತ್ರ ಪ್ರಮುಖವಾಗಿದೆ. ರಾಮನಗರ ಸಮೀಪದ ಒಂದು ಸಾಮಾನ್ಯ ಕುಟುಂಬದ ಹೆಣ್ಣು ಮಗಳಾದ ಇವರು ತಮ್ಮ ಪತಿಯ ಕಾರ್ಯದಲ್ಲಿ ಸದಾ ಭಾಗವಹಿಸುತ್ತಾರೆ. ಮನೆಯ ಎಲ್ಲ ಕಾರ್ಯಗಳನ್ನ ಪೂರೈಸಿ ತಾವು ಜನಗಳ ಜೊತೆ ರಾಜಕೀಯ ಚಟುವಟಿಕೆಯಲ್ಲಿ ಭಾಗವಹಿಸುತ್ತಾರೆ. ಅಪೂರ್ವ ಹಾಗೂ ಅಲೋಕ್ ರವರ ವಿದ್ಯಾಭ್ಯಾಸಗಳಿಗೆ ಇವರೇ ಹೆಚ್ಚು ಗಮನ ಕೊಡುತ್ತಾರೆ. ಈ ಕುಟುಂಬ ತಮ್ಮದೇ ಆದ ಅಪೂರ್ವ ಲೋಕವನ್ನ ಸೃಷ್ಟಿಸಿಕೊಂಡಿದೆ. ವಾಣಿಶ್ರೀ ವಿಶ್ವನಾಥ್ ರವರು ಅನಿವಾರ್ಯ ಸ್ಥಿತಿಯಲ್ಲಿ ರಾಜಕೀಯ ಪ್ರವೇಶಿಸಿದರು. ಸಹಕಾರಿ ಬ್ಯಾಂಕ್ನ ಮೂಲಕ ಸಾರ್ವಜನಿಕ ಜೀವನ ಪ್ರವೇಶಿಸಿದ ಇವರು ನಂತರ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾದರು. ಹಾಗಾಗಿ ಈ ಪತಿ ಪತ್ನಿ ಇಬ್ಬರು ಸದಾಕಾಲ ಜನರೊಂದಿಗೆ ಇರುತ್ತಾರೆ. ಮನೆಯ ಕಾರ್ಯಗಳೊಂದಿಗೆ ಜನಗಳ ಕಷ್ಟ ಸುಖಗಳನ್ನ ಕೇಳುತ್ತಾ ಪೂರ್ಣ ಪ್ರಮಾಣದಲ್ಲಿ ಸಾರ್ವಜನಿಕ ಜೀವನದಲ್ಲಿ ತೊಡಗಿಸಿಕೊಂಡಿದ್ದಾರೆ. ವಿಶ್ವನಾಥ್ ರವರು ಭಾಗವಹಿಸುವ ಮತ್ತು ಭಾಗವಹಿಸಲು ಸಾಧ್ಯವಾಗದೇ ಇರುವ ಸಭೆ ಸಮಾರಂಭಗಳಿಗೆ ವಾಣಿಶ್ರೀ ಅವರು ಪಾಲ್ಗೊಳ್ಳುತ್ತಾರೆ. ಕುಟುಂಬದ ಜವಾಬ್ದಾರಿ ಜೊತೆಗೆ ಕ್ಷೇತ್ರದ ಜವಾಬ್ದಾರಿಯನ್ನು ನಿಭಾಯಿಸುವ ವಾಣಿಶ್ರೀ ಅವರು ವಿಶ್ವನಾಥರ ರಾಜಕೀಯ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ವಿಶ್ವನಾಥ್ ರವರು ಯಲಹಂಕ ಕ್ಷೇತ್ರವನ್ನು ಇನ್ನಷ್ಟು ಅಭಿವೃದ್ಧಿಗೊಳಿಸುವ ಕನಸನ್ನು ಹೊಂದಿದ್ದಾರೆ. ಬೆಳಿಗ್ಗೆ ಎದ್ದು ವ್ಯಾಯಾಮ ಮುಗಿಸಿ ತಮ್ಮ ತೋಟಕ್ಕೆ ತೆರಳಿ ಅಲ್ಲಿಯೂ ಸ್ವಲ್ಪ ಕಾಲ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ. ಅಷ್ಟರಲ್ಲಿಯೇ ಬೆಳಗ್ಗೆ 8 ಗಂಟೆಯಿಂದಲೇ ಮನೆಗೆ ಜನರು ಬರಲಾರಂಭಿಸುತ್ತಾರೆ. ಮನೆಗೆ ಬಂದ ಜನರ ಜೊತೆ ಚರ್ಚಿಸಿ ಮತ್ತೆ ಕ್ಷೇತ್ರ ಪ್ರವಾಸಕ್ಕೆ ಹೋಗುತ್ತಾರೆ. ಬೆಳಗ್ಗೆಯಿಂದಲೂ ರಾತ್ರಿಯವರೆಗೂ ಜನರ ಜೊತೆಯಲ್ಲಿಯೇ ಇರುವ ಇವರು ನಿಜವಾದ ಲೀಡರ್ ಅಲ್ಲವೇ?
ದಿ ರಿಯಲ್ ಬಿಗ್ ಬಾಸ್.